ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಅಂತೇಳಿ. ನಮ್ಮದು ಪ್ರಾಪರ್ಟಿ ಇರ್ತಕ್ಕಂಥದ್ದು ಕೆಂಗೇರಿ ಉಪನಗರದಲ್ಲಿ. ನಮ್ಮ ಪ್ರಾಪರ್ಟಿ ಮೆಜರ್ಮೆಂಟ್ ಬಂದು 30-40. ಇದಕ್ಕಿಂತ ಮುಂಚೆ ನಾವು ತುಂಬ ಕಡೆ ವಿಚಾರ ಮಾಡಿದ್ವಿ. ಆದರೆ ಸ್ಕೈಲೈನ್ DCS ಕಂಪ್ನಿಯವ್ರನ್ನ ನಾವು ಅಪ್ರೋಚ್ ಮಾಡಿದಾಗ, ಅವ್ರ ಆಫೀಸ್ ವಿಸಿಟ್ ಮಾಡಿದಾಗ, ಅವ್ರದ್ದು ಮುಂಚೆ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಎಲ್ಲ ನೋಡಿದಾಗ ನಮ್ಗೆ ತುಂಬ ಖುಷಿ ಆಯಿತು. ನಮಗಾಗಲಿ ನಮ್ಮ ಫ್ಯಾಮಿಲಿಗಾಗಲಿ ಎಲ್ರಿಗೂ ತುಂಬ ಖುಷಿ ಆಯಿತು. ಸೊ ಅವ್ರು ಮಾಡಿರ್ತಕ್ಕಂಥ ಪ್ಲ್ಯಾನ್ ಬಂದು ನಮಗೆ ಭಾಳ ಲೈಕ್ ಆಯಿತು. ಹಾಗಾಗಿ ಮಾಡಿಸ್ಕೊಂಡಿದ್ದೀವಿ. ಈಗ ನೋಡಿ, ಇಲ್ಲಿಂದ ಬಂದು 2 ಕಾರ್ ನೀಟಾಗಿ ನಿಂತ್ಕೊಳ್ಳೋ ಥರ ಸ್ಪೇಸ್ ಮಾಡಿದ್ದಾರೆ. ಇಲ್ಲಿ ಬಂದು 30-40 ಸೈಟಲ್ಲಿ 2 ಕಾರ್ ನಿಂತ್ಕೊಳ್ಳೋ ಪಾರ್ಕಿಂಗ್ ಮಾಡಿ, ಬೈಕ್ ನಿಂತ್ಕೊಳ್ಳೋ ಪಾರ್ಕಿಂಗ್ ಮಾಡಿದ್ದಾರೆ. ಇದು ಬಂದು ಈಸ್ಟ್ ಫೇಸಿಂಗ್ ಫೇಸು. ಇದು ಬಂದು ಡಬಲ್ ಬೆಡ್ರೂಮು. ಒಂದು ವಿಶಾಲವಾಗಿರೋ ಹಾಲ್ ಇದೆ. ಹಾಲ್ ತುಂಬ ವಿಶಾಲವಾಗಿ ಬಂದಿದೆ. ಇವನ್ ನೀವು ನೋಡ್ಬೋದು, POP ವರ್ಕ್ ಆಗ್ಬೋದು. ನಮ್ಮನೆ ಹೈಲೈಟ್ ಏನಂದರೆ POP ವರ್ಕು ತುಂಬ ಚೆನ್ನಾಗಿ ಡಿಸೈನ್ಸ್ ಕೊಟ್ಟಿದ್ದಾರೆ. ಬಾಗಿಲು ಡಿಸೈನ್ ಅಷ್ಟೇ. ಬಂದವರು ಯಾರು ಬಾಡಿಗೆ ಮನೆಗೆ ಮಾಡಿದ್ದಾರೆ ಅಂತ ಓನ್ ಹೌಸ್ ಮಾಡಿರ್ತಾರೆ. ಬಾಗಿಲನ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಬಂದರೆ ತುಂಬ ವಿಶಾಲವಾಗಿರೋ ಸ್ಪೇಸಿಯಸ್ ಆಗಿರ್ತಕ್ಕಂಥ ಅಡುಗೆ ಮನೆ ಇದೆ. ದೇವ್ರ ಮನೆ ಇದೆ. ಇಲ್ಲೊಂದು ಬೆಡ್ರೂಮ್ ಇದೆ, ಇಲ್ಲೊಂದು ಬೆಡ್ರೂಮ್ ಇದೆ. ಇದು ವಾಶ್ರೂಮ್ ಇದೆ. ಬೆಡ್ರೂಮ್ ಆದಮೇಲೆ ಮೇಲ್ಗಡೆ ನಮ್ಮದು ಡೂಪ್ಲೆಕ್ಸ್ ಹೋಗೋದಕ್ಕೆ ವಿಶಾಲವಾಗಿ 3.25 ಅಡಿ ಬರ್ತಕ್ಕಂಥ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಸ್ಟೆಪ್ಸ್ಗೆ ಬಂದು ಸ್ಕಿಡ್ ಆಗಬಾರ್ದು. ಮಕ್ಕಳು ನಮ್ಮ ಮನೇಲಿ ಹಿರಿಯರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ. ಸೊ ಸ್ಟೆಪ್ಸಲ್ಲಿ ಯಾವುದು ಸ್ಕಿಡ್ ಆಗಬಾರ್ದು ಅಂತೇಳಿ ಲಪೋದ್ರ ಕಲ್ಲು ಹಾಕಿದ್ದಾರೆ. ಸೊ ಹಾಗಾಗಿ ಇದು ಆ್ಯಂಟಿ ಸ್ಕಿಡ್, ಏನೂ ತೊಂದರೆ ಇಲ್ಲ ನಡೆಯೋದಕ್ಕೆ. ಮಕ್ಕಳಾಗ್ಬೋದು, ಹಿರಿಯರಾಗ್ಬೋದು ನಡೆಯೋದಕ್ಕೆ. ನೋಡಿ, ಇದು ಟ್ರಾವಿಟೋನಿಯಾ, ಇದು ಬಂದು ಮಾರ್ಬಲ್. ಸೊ ಔಟರ್ ಡಿಸೈನ್ಗೋಸ್ಕರ ಮಾರ್ಬಲ್ ಕಲ್ಲನ್ನ ಪ್ಲೇಸ್ ಮಾಡಿದ್ದಾರೆ. ವಿಗ್ರೂ ಕಟ್ಟಿಂಗಲ್ಲಿ ತುಂಬ ಚೆನ್ನಾಗಿ ಡಿಸೈನ್ ಕಾಣುತ್ತೆ. ಪ್ರತಿಯೊಬ್ಬರು ಯಾರೇ ಮನೆಗೆ ಬಂದಾಗ, ಗೃಹಪ್ರವೇಶಕ್ಕೆ ಬಂದಾಗ್ಲೂ ಇದು ಹೈಲೈಟಾಗಿ ಕಾಣುತ್ತೆ ನಮಗೆ. ಇನ್ನೊಂದು ಮೈನ್ ಹೈಲೈಟ್ ಏನಂದರೆ ನಮ್ಮ ಮನೆಯಲ್ಲಿ ಮೇನ್ ಡೋರ್ ಡಿಸೈನ್ನ ನಮ್ಮ ಸ್ಕೈಲೈನ್ DCS ಕಂಪ್ನಿಯವ್ರಿಗೆ ನಾನು ಹೇಳಿದಾಗ, ನಮಗೆ ಮೇನ್ ಡೋರ್ ಹೈಲೈಟ್ ಆಗಿರಬೇಕಂದಾಗ ಅದ್ರ ಜೊತೆಗೆ ನಮ್ಮದು ಸೂರ್ಯನ ಫೇಸ್ ಬಾಗಿಲಾದ್ರಿಂದ ತುಂಬ ಚೆನ್ನಾಗಿ ನಮಗೆ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ವಾಸ್ಕಲ್ಗಾಗಿರ್ಬೋದು, ಇದನ್ನು ಏನು ಡಿಸೈನ್ ಮಾಡಿದ್ದಾರೆ, ಇದು ತುಂಬ ಖುಷಿ ಆಯಿತು. ನಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ನಾವು ಇದನ್ನು ಮಾಡಿಸ್ಕೊಂಡಿದ್ದೀವಿ. ಒಳಗಡೆ ಬಂದರೆ ನಿಮಗೆ ವಿಶಾಲವಾದ ಹಾಲ್ ಇದೆ. ನಮ್ಮ ಸ್ಕೈಲೈನ್ DSP ಕಂಪ್ನಿಯವರು ಇಟಾಲಿಯನ್ ಮಾರ್ಬಲ್ ನಮಗೆ ಚೂಸ್ ಮಾಡಿದ್ರು. ಆವಾಗ ನಾವು ಇದು ತುಂಬ ಲೈಕ್ ಆಯಿತು ನಮಗೆ ಕಲ್ಲು. ಇದನ್ನು ರಾಜಸ್ಥಾನದಿಂದ ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀವಿ. ಒಳಗಡೆ ಬಂದರೆ ತುಂಬ ಸ್ಪೇಸಿಯಸ್ ಆಗಿದೆ ಕೂತ್ಕೊಳ್ಳೋದಕ್ಕೆ. ಮತ್ತು TV ಸ್ಟ್ಯಾಂಡ್ ಆಗ್ಬೋದು. TV ಏನು ಡೆಕೋರೇಷನ್ ಇದೆ ಅವರು ನಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿ, ನಿಮಗೆ ವುಡನ್ ಕಲರಲ್ಲೇ ನೀವು ತೊಗೋಬೇಕು, ವುಡನ್ ಕಲರಲ್ಲೇ ಮಾಡಿ ಅಂತೇಳಿ ವೀನಿಯರ್ ಶೀಟನ್ನ ತುಂಬ ಚೆನ್ನಾಗಿ ಪಾಲಿಷ್ ಮಾಡಿಕೊಟ್ಟಿದ್ದಾರೆ. ಆಲ್ಮೋಸ್ಟ್ 2 ಇಯರ್ಸ್ ಆದ್ರೂ ನಮಗೆ ವೀನಿಯರ್ ಶೀಟು ಸ್ವಲ್ಪನೂ ಇನ್ನೂ ಶೇಡ್ ಹೋಗಿಲ್ಲ. ತುಂಬ ಚೆನ್ನಾಗಿದೆ. ಯಾರೇ ನಮ್ಮ ಮನೆಗೆ ಬಂದರೂ ಫಸ್ಟ್ ಹೈಲೈಟ್ ಆಗ್ತಕ್ಕಂಥದ್ದು ನಮ್ಮ ಮನೆ ಹಾಲು, ದೇವ್ರ ಮನೆ. ಬ್ರಾಸಲ್ಲಿ ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಈ ಡಿಸೈನ್ ನಮಗೆ ಫಸ್ಟ್ ಟೈಮ್ ಅವ್ರು ಕೊಟ್ಟಾಗ ನಮ್ಗೆ ತುಂಬ ಲೈಕ್ ಆಯಿತು. ಮತ್ತು ವಾಸ್ಕಲ್ಗೂ ಬ್ರಾಸಲ್ಲಿ ನನಗೆ ಡಿಸೈನ್ ಮಾಡಿದ್ದಾರೆ. ಕಮಲದ ಹೂವು, ಇದನ್ನೆಲ್ಲ ಇದು ಹೂ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಶ್ರೇಷ್ಠ ಅಂತೇಳಿ ಅವರೇ ಸೆಲೆಕ್ಟ್ ಮಾಡಿ ನಮಗೆ ಕೊಟ್ಟಾಗ ನಾವು ಸೆಕೆಂಡ್ ಥಾಟ್ ಏನೂ ಮಾಡ್ದಂಗೆ ನಾವು ಅದನ್ನು ಒಪ್ಕೊಂಡು ಅದನ್ನು ಮಾಡಿಸ್ಕೊಂಡಿದ್ದೀವಿ. ಆರಾಮಾಗಿ ಸ್ಪೇಸಿಯಸ್ ಆಗಿ ಇಬ್ಬರು ಕೂತ್ಕೊಂಡು ಪೂಜೆ ಮಾಡ್ತಕ್ಕಂಥ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತು ನೀವು ನೋಡ್ಬೋದು, ಅಲ್ಲೊಂದು ಸೈಡ್ ಕಟಿಂಗ್ಸ್ ಏನು ಕೊಟ್ಟಿದ್ದಾರೆ, ಅಲ್ಲೂ ಫ್ಲವರ್ಸ್ಗಳಿದೆ. ತುಂಬ ವಿಶಾಲವಾಗಿರ್ತಕ್ಕಂಥ ಡೈನಿಂಗ್ ಟೇಬಲ್ಲು. ಆರಾಮಾಗಿ 6 ಜನ ಕೂತ್ಕೊಂಡು ಯಾವುದೇ ಕಂಜೆಸ್ಟೆಡ್ ಇಲ್ಲದೆ ಊಟ ಮಾಡ್ತಕ್ಕಂಥ ಸ್ಪೇಸಿಯಸ್ ಡೈನಿಂಗ್ ಟೇಬಲ್ ಮಾಡಿದ್ದಾರೆ. 30-40ನಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಒಂದು ಸ್ಪೇಸಲ್ಲಿ ಇಷ್ಟು ಚೆನ್ನಾಗಿ ಏನೋ ಮಾಡಲಿಕ್ಕೆ ಸಾಧ್ಯ ಅಂತಲೇ ನಾವು ಅಂದ್ಕೊಂಡಿರಲಿಲ್ಲ. ನಾವು ನೋಡಿದ್ರೆ 30-40 ಚಿಕ್ಕ ಸೈಟಲ್ಲಿ ಇದನ್ನು 30-40ನಲ್ಲಿ ಇದೆಲ್ಲ ಬರುತ್ತಾ ಅಂತ. ಬಟ್ ತುಂಬ ಚೆನ್ನಾಗಿ ಸ್ಕೈಲೈನ್ ಕಂಪ್ನಿಯವರು ನಮಗೆ ಏನೋ ಪ್ಲಾನಿಂಗ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದು ಸ್ಪೇಸಿಯಸ್ ಆಗಿದೆ. ಕಿಚನ್ ಅಂತೂ ತುಂಬ ಸ್ಪೇಸಿಯಸ್ ಆಗಿದೆ. ನೀವು ನೋಡ್ಬೋದು, ಸಾಫ್ಟ್ ಕ್ಲೋಸಿಂಗ್, ಯಾವುದೇ ಪ್ರಾಬ್ಲಮ್ ಇಲ್ಲದಂಗೆ ಸಾಫ್ಟ್ ಕ್ಲೋಸಿಂಗ್ ಇದೆ. ಮತ್ತು ಈ ಡಿಸೈನ್ಸ್ ಆಗ್ಬೋದು, ಸ್ಪೇಸಿಯಸ್ ಆಗಿದೆ. ಅಡುಗೆ ಮಾಡೋದಕ್ಕಾಗಲಿ, ಯಾರು 4 ಜನ ಬಂದರೂ ನಿಂತ್ಕೊಳ್ಳೋದಕ್ಕಾಗಲಿ ನಮಗೇನು ಕಂಜೆಸ್ಟೆಡ್ ಇಲ್ಲ. ಒಂದು ಮೇನ್ ಹೈಲೈಟ್ ಏನಂದರೆ, ನಮ್ಮ ಮನೆಯಲ್ಲಿ ಯಾರೇ ಮನೆಗೆ ಬಂದ್ರೂ, ಯಾರೇ ಗೃಹಪ್ರವೇಶಕ್ಕೆ ಬಂದ್ರೂ ಒಂದು ಮಾತು ಏನು ಹೇಳ್ತಾರೆ ಅಂದರೆ, ಎಲ್ಲೂ ಒಂದು ಅಡಿನೂ ವೇಸ್ಟ್ ಮಾಡಿಲ್ಲ. ಯಾರು ನಿಮ್ಮ ಇಂಜಿನಿಯರು, ಯಾವ ಕಂಪ್ನಿಯಿಂದ ಮಾಡಿಸ್ಕೊಂಡ್ರಿ, ಅವ್ರ ನಂಬರ್ ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಬಂದರೆ ಯುಟಿಲಿಟಿ ಇದೆ. ಇಲ್ಲಿ ಸ್ಪೇಸಿಯಸ್ ಆಗಿ ಯುಟಿಲಿಟಿ ಕೊಟ್ಟಿದ್ದಾರೆ. ಇಷ್ಟು ಆಲ್ಮೋಸ್ಟ್ 2.5 ಅಡಿಯಿಂದ 8 ಅಡಿ, 8ರಿಂದ 10 ಅಡಿ ಯುಟಿಲಿಟಿ ಬರುತ್ತೆ. ಹಬ್ಬ ಹರಿದಿನಗಳಲ್ಲಿ ನಾವು ಏನೇ ಎಕ್ಸ್ಟ್ರಾ ಪಾತ್ರೆಗಳು ಬಂದ್ರೂ ಇಟ್ಕೊಳ್ಳೋದಕ್ಕೆ, ವಾಶ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಲಲ್ಲೇ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಬೆಡ್ರೂಮ್ ಇದೆ. ಇದು ಒಂದು ಮಾಸ್ಟರ್ ಬೆಡ್ರೂಮು. ಟೋಟಲ್ ನಮ್ಮ ಮನೆಯಲ್ಲಿ 4 ಬೆಡ್ರೂಮ್ ಬರುತ್ತೆ. ಅದರಲ್ಲಿ ಫಸ್ಟ್ ಫ್ಲೋರಲ್ಲಿ ಇರ್ತಕ್ಕಂಥ ವಿಶಾಲವಾದ ಬೆಡ್ರೂಮು. ಮಕ್ಕಳುಗಳು ಓದ್ಕೊಳ್ಳೋಕ್ಕೋಸ್ಕರನೇ ಇದು ಆಲ್ಮೋಸ್ಟ್ 10 ಅಡಿ, 1.5 ಫೀಟಲ್ಲಿ 10 ಅಡಿ ಬುಕ್ಸ್ ಇಟ್ಕೊಳ್ಳೋಕ್ಕಾಗ್ಬೋದು, ಎಲ್ಲ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮಲ್ಲಿ ಎಂಟ್ರಿ ಆದ ತಕ್ಷಣವೇ ಒಂದು ಹ್ಯಾಂಡ್ ವಾಶ್ ಆಗ್ಬೋದು, ಒಂದು ಒಳ್ಳೆ ಕನ್ನಡಿ ಆಗ್ಬೋದು. ಇಲ್ಲಿ ಬಂದು ತುಂಬ ಸ್ಪೇಸಿಯಸ್ ಆಗಿದೆ ಬಾತ್ರೂಮು. ಯಾವುದೇ ಕಂಜೆಸ್ಟೆಡ್ ಇಲ್ಲ. ಏನು ಸೆಟಪ್ ಬೇಕು, ಒಂದು 5 ಸ್ಟಾರ್ ಹೋಟೆಲ್ ಸೆಟಪ್ ಏನಿದೆ ಅದನ್ನ ಆ ಲೆವೆಲಲ್ಲಿ ನಮಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ.
ಏನು ನಾವು ದೇವ್ರ ಮನೆ ನೋಡಿದ್ವಿ, ದೇವ್ರ ಮನೆನ ಒಳಗಡೆ ನೋಡಿದ್ವಿ. ಹೊರಗಡೆ ನೋಡಿದ್ರೆ ನಿಮಗೆ ದೇವ್ರ ಗೋಪುರದ ಆಕೃತಿಯಲ್ಲಿ, ಅಂದರೆ ದೇವ್ರ ಮನೆ ಮೇಲೆ ನಡಿಬಾರ್ದು ಅಂತಕ್ಕಂಥದ್ದು ಪುರಾತನ ಕಾಲದಿಂದ ಎಲ್ಲರೂ ಹೇಳ್ಕೊಂಬರ್ತಾರೆ. ಹಾಗಾಗಿ ಸ್ಕೈಲೈನ್ DCS ಕನ್ಸ್ಟ್ರಕ್ಷನ್ ಕಂಪ್ನಿಯವರು ನಮಗೆ ಗೋಪುರ ರೀತಿಯಲ್ಲಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತು ಕಂಪ್ಲೀಟ್ ಏನು ದೇವ್ರ ಮನೆ ಇದೆ ಅದಕ್ಕೆ ವೀನಿಯರ್ ಶೀಟ್, ಕಂಪ್ಲೀಟ್ ದೇವ್ರ ಮನೆಯ ವೀನಿಯರ್ ಶೀಟಲ್ಲಿ ಅವರು ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಸೊ ಇದು ಒಂದು ಮೈನ್ ಹೈಲೈಟು ನಮ್ಮ ಮನೆಗೆ ಅಂತ ಹೇಳ್ಬೋದು. ಇವಾಗ ಫಸ್ಟ್ ಫ್ಲೋರಿಂದ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಏನು ಈ ಬ್ಲ್ಯಾಕ್ ಕಲರ್ ಇದೆ, ಇದನ್ನು ಬಂದು ಇಟಾಲಿಯನ್ ಮಾರ್ಬಲ್. ಸೊ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಾವು ಈ ಥರ ಒಂದು ಡಿಸೈನ್ನ ನಾವು ಎಲ್ಲೋ ಒಂದು ಯಾವುದೋ ಬೇರೆ ಮನೇಲಿ ನೋಡಿ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಇದೇ ಥರ ನಮ್ಮ ಡಿಸೈನ್ ಬೇಕು ಅಂತಂದಾಗ ಅವರು ಒಂದೇ ಒಂದು ಮಾತು ಹೇಳಿಲ್ಲ, ಖಂಡಿತ ನಾವು ಮಾಡಿಸ್ಕೊಡ್ತೀವಿ ಅಂತೇಳಿ ಈ ಡಿಸೈನ್ ನಾವು ಮಾಡ್ಕೊಟ್ಟಿದ್ದು. ದೇವ್ರ ಮನೆ ಮೇಲ್ಗಡೆ ಬರ್ತಕ್ಕಂಥದ್ದು. ಸೊ ನಾವು ಈ ಥರ ಟರ್ನಿಂಗಲ್ಲಿ ಬರ್ತೀವಿ. ಸೊ ದೇವ್ರ ಮನೆ ಮೇಲ್ಗಡೆ ಯಾರು ಓಡಾಡುವಂಥದ್ದು ಏನೂ ಇರೋದಿಲ್ಲ. ಅದನ್ನು ಕಂಪ್ಲೀಟ್ ಗ್ಲಾಸಲ್ಲಿ ಅವ್ರು ಫಿಟ್ಟಿಂಗ್ ಮಾಡಿದ್ದಾರೆ. ಏನು ಗ್ಲಾಸ್ ಇದೆ ಮೇಲ್ಗಡೆ ಟಾಪ್ ನೋಡಿದ್ರೆ ನೀವು ಟಾಪಲ್ಲಿ ಓಪನ್ ಕೊಟ್ಟಿದ್ದಾರೆ. ಅಲ್ಲಿಂದ ಸೂರ್ಯನ ಬೆಳಕು, ಅರ್ಲಿ ಮಾರ್ನಿಂಗ್ ಸೂರ್ಯನ ಬೆಳಕು ಡೈರೆಕ್ಟಾಗಿ ದೇವ್ರ ಮನೆ ಒಳಗಡೆ ಬೀಳುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಬೆಳಗ್ಗೆ ಹೊತ್ತು ನಾವು ಎದ್ದ ತಕ್ಷಣ ನಮಗೆ ತುಂಬ ಚೆನ್ನಾಗಿ ನೋಡೋದಕ್ಕೆ ಕಾಣುತ್ತೆ. ಮತ್ತು ನಮ್ಮ ಮನೆ ಟಾಪ್ ಹೈಲೈಟ್ ಏನಂತ ಹೇಳಿದ್ರೆ ಉಯ್ಯಾಲೆ. ಈಗ ನಮ್ಮ ಅಕ್ಕನ ಮಕ್ಕಳಾಗ್ಬೋದು, ನಮ್ಮ ತಂಗಿ ಮಕ್ಕಳಾಗ್ಬೋದು, ನಮ್ಮ ಅಣ್ಣನ ಮಕ್ಕಳಾಗ್ಬೋದು, ನಮ್ಮ ಮಕ್ಕಳಾಗ್ಬೋದು, ತುಂಬ ಚಿಕ್ಕವರಾದ್ರಿಂದ ಮನೆಗೆ ಯಾರೇ ಬಂದ್ರೂ ನಮ್ಮ ಮೊದಲು ಕೂತ್ಕೊಳ್ಳೋದೇ ಅವ್ರು ಉಯ್ಯಾಲೆ. ಸೊ ನಮಗೊಂದು ಉಯ್ಯಾಲೆಗೆ ಸ್ಪೇಸ್ ಮಾಡಿಕೊಡ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಈ ಡಿಸೈನ ನಮಗೆ ಮಾಡಿಕೊಟ್ಟಿದ್ದಾರೆ. ಸೊ ಈ ಉಯ್ಯಾಲೆ ಏನು ಡಿಸೈನ್ ಮಾಡಿದ್ದಾರೆ, ಈ ಡಿಸೈನನ್ನು ಅವರನ್ನೇ ಸೆಲೆಕ್ಟ್ ಮಾಡಿ ಇದು ಕೊಂಡಿರೋದಲ್ಲ, ಇದನ್ನು ಪರ್ಚೇಸ್ ಮಾಡಿರೋದಲ್ಲ, ಇದನ್ನು ಸ್ವತಃ ಸ್ಕೈಲೈನ್ DCS ಕಂಪ್ನಿಯವರು ಅವರೇ ಡಿಸೈನ್ ಮಾಡಿಸಿ, ಸರ್ ಈ ಡಿಸೈನ್ನ ಮಾಡ್ತಾ ಇದ್ದೀವಿ ಅಂತ 3Dನಲ್ಲಿ ನಮ್ಗೆ ತೋರಿಸಿ ನಮಗೆ ತುಂಬ ಲೈಕ್ ಆಗಿರೋದ್ರಿಂದ ಇದು ಕಂಪ್ಲೀಟ್ ಏನಿದೆ ಅದನ್ನು ಅವರು ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಟೀಕ್ವುಡಲ್ಲಿ ನಮ್ಗೆ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ಇದು 2 ಸಿಂಹ ಕೊಟ್ಟಿದ್ದಾರೆ. ಕೂತ್ಕೊಂಡ ತಕ್ಷಣ ಕೂತ್ಕೊಂಡ್ರೆ ನಮಗೆ ನೋಡಿ ಸಿಂಹದ ಮೇಲೆ ನಾವು ಕೈ ಇಟ್ಕೊಬೋದು. ಮತ್ತು ಸ್ಟ್ರೆಂತ್ ಇರಬೇಕಂತೇಳಿ ಬ್ರಾಸಲ್ಲಿ ನಮಗೆ ಅವರು ಫುಡ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅಲ್ಲೂ ನೋಡಿ ನಮಗೆ ಎಲಿಫೆಂಟ್ ಆಗ್ಬೋದು, ಮಕ್ಕಳುಗಳಿಗೆ ಇಷ್ಟ ಆಗಿ ಎಲಿಫೆಂಟ್ ಆಗ್ಬೋದು, ನವಿಲ್ ಆಗ್ಬೋದು, ಕಂಪ್ಲೀಟ್ ಯೂಸ್ ಮಾಡಿದ್ದಾರೆ. ಬೇರೆ ಟಾಪಲ್ಲಿ ನೋಡ್ಬೋದು ನಿಮಗೆ ಲೈಟ್ ಡಿಸೈನ್ಸ್ ಮಾಡಿದ್ದಾರೆ. ಜೊತೆಗೆ ಬ್ಯಾಕಲ್ಲಿ ನಿಮಗೆ ರಾಧಾಕೃಷ್ಣ ಕಾಣ್ಬೋದು. ಸೊ ಈ ಸ್ಪೇಸನ್ನು ನಾವು ಫಸ್ಟ್ ನಾವೇನು ಮಾಡಿದ್ವಿ, ಅದನ್ನ ಕಂಪ್ಲೀಟ್ ಕಲ್ಲು ತರಿಸಿದ್ವಿ. ಇದನ್ನು ರಾಜಸ್ಥಾನದಿಂದ ಎಕ್ಸ್ಪೋರ್ಟ್ ಮಾಡಿರೋ ಕಲ್ಲಿದು. ಈ ಕಂಪ್ಲೀಟ್ ಕಲ್ಲು ತರಿಸಿ ನಾವು ಈ ಕಲ್ಲನ್ನು ಫಿಲ್ ಮಾಡಬೇಕಂತ ಹೇಳಿದಾಗ, ಸರ್ ಬೇಡ, ಇದನ್ನು ಕೂತ್ಕೊಂಡಾಗ ನೀವು ಬ್ಯಾಕ್ ಹೈಲೈಟ್ ಆಗಿ ನಿಮ್ಗೊಂದು ಫೋಟೋ ಬೇಕು, ಯಾವುದಾದ್ರು ಒಂದು ತುಂಬ ಚೆನ್ನಾಗಿರೋ ಫೋಟೋನ ಸೆಲೆಕ್ಟ್ ಮಾಡ್ತೀವಿ ಅಂತೇಳಿ ಅವರು ಒಂದು 4-5 ಫೋಟೋ ಕಳಿಸಿದಾಗ ನಮ್ಗೆ ಈ ಫೋಟೋ ತುಂಬ ಇಷ್ಟ ಆಯಿತು, ರಾಧಾಕೃಷ್ಣ ಫೋಟೋ. ಅದನ್ನು ಇದು ಮಾಡಿಸಿದ್ದೀವಿ. ಯಾರೇ ನಮ್ಮ ಮನೆಗೆ ನಮ್ಮ ರಿಲೇಷನ್ಸ್ ಆಗ್ಬೋದು, ಯಾವುದೇ ಫಂಕ್ಷನ್ಸಿಗೆ ಬಂದ್ರೂ ಇದ್ರ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಯಾರೂ ಮರೆಯೋದಿಲ್ಲ, ಯಾರು ಒಬ್ಬರು ಮಿಸ್ ಮಾಡೋದಿಲ್ಲ. ಇದ್ರ ಮೇಲೆ ಕೂತ್ಕೊಂಡು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡೇ ಉಯ್ಯಾಲೆಯಿಂದ ಹೋಗ್ತಾರೆ. ಸರ್ ನಾವು ರಾಧಾಕೃಷ್ಣ ಒಂದು ಫೋಟೋನ ಇಲ್ಲಿ ಹಾಕೋಣ ಅಂದಾಗ ಇದು ಬಂದು ಪ್ಲೇನ್ ಗೋಡೆ ಇತ್ತು. ಸರ್ ಇದನ್ನು ನೀವು ಉಯ್ಯಾಲೆ ಇಟ್ಟಿದ್ದೀರಾ, ಇಲ್ಲಿ ರಾಧಾಕೃಷ್ಣ ಫೋಟೋ ಬಂದಿದೆ. ರಾಧಾಕೃಷ್ಣ ಬಂದು ಕೂತಿರ್ತಕ್ಕಂಥದ್ದು ಕಂಪ್ಲೀಟ್ ಯಾವುದೋ ಒಂದು ಉದ್ಯಾನವನದಲ್ಲಿ ಕೂತಿರೋ ಥರ ಇದೆ. ಈ ಪ್ಲೈನ್ ಇದು ಬೇಡ, ಸೊ ಇದಕ್ಕೆ ನಾವು ವಾಲ್ಪೇಪರ್ನ ಹಾಕೋಣ ಅಂಥೇಳಿ. ಏನು ನೀವು ಉದ್ಯಾನವನದಲ್ಲಿ ಕೂತ್ಕೋತೀರಾ ಆವಾಗ ನಿಮಗೆ ಕಾಣುತ್ತೆ, ಆ ಥರ ಡಿಸೈನ್ ಆಗಿ ವಾಲ್ಪೇಪರ್ನನ್ನು ಅವರೇ ಸೆಲೆಕ್ಟ್ ಮಾಡಿದ್ರು. ಈ ವಾಲ್ಪೇಪರ್ ನಮಗೆ ತುಂಬ ಇಷ್ಟ ಆಗಿದೆ. ಸೊ ಹಾಗಾಗಿ ನೀವು ದೂರದಿಂದ ನಿಂತ್ಕೊಂಡು ನೋಡಿದ್ರೆ ಯಾವುದೋ ಒಂದು ಉದ್ಯಾನವನದಲ್ಲಿ ಕೂತ್ಕೊಂಡು ನಾವು ವಿಶ್ರಾಂತಿ ತೊಗೋತಾ ಇದ್ವಿ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಈಸ್ಟ್ ಫೇಸಲ್ಲಿ ಫ್ರಂಟ್ ರೂಮ್ ಇದು. ಫ್ರಂಟ್ ರೂಮ್ ಬಂದರೆ ಇದನ್ನು ನಾವು ನಮ್ಮ ಕಿಡ್ಸ್ ರೂಮ್ ಅಂತೇಳಿ ಕರಿತೀವಿ. ಕಿಡ್ಸ್ಗೋಸ್ಕರ, ಮಕ್ಳಿಗೋಸ್ಕರ ಅಂದ್ಬಿಟ್ಟು ಮಕ್ಳುಗಳು ಮಲ್ಕೊಂಡಾಗ ರಾತ್ರಿ ಹೊತ್ತು ಖುಷಿ ಆಗಲಿ ಅಂತೇಳಿ ಮೇಲ್ಗಡೆ ಏನು ನಮಗೆ ಆಕಾಶ ಕಾಣುತ್ತೆ, ನಕ್ಷತ್ರ ಆಗ್ಬೋದು, ಅಲ್ಲಿ ನೋಡಿ ಚಂದ್ರಾಕೃತಿಯಲ್ಲಿ ಇರ್ತಕ್ಕಂಥದ್ದು ಮೋಡಗಳಾಗ್ಬೋದು, ಈ ಥರ ಒಂದು ಡಿಸೈನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಇದಂತೂ ನಮ್ಮ ಮಕ್ಳುಗಳು ಯಾರೇ ಬಂದರೂ ಚಿಕ್ಕ ಮಕ್ಳುಗಳು ಈ ರೂಮಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಇದನ್ನು ನೈಟ್ ಇದನ್ನು ಲೈಟ್ ಆಫ್ ಮಾಡಿಬಿಟ್ಟು ಹಾಕೊಂಡ್ರೆ ಏನೋ ಮೇಲೆ ಆಕಾಶ ನಮಗೆ ಕಾಣುತ್ತೆ ಅನ್ನೋ ಥರ ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾರೆ. ಅದು ಬಿಟ್ಟರೆ ಕೆಳಗಡೆ ನೀವು ಒಂದು ಮಾಸ್ಟರ್ ಬೆಡ್ರೂಮ್ ನೋಡಿದ್ರಿ, ಇದು 2ನೇ ಮಾಸ್ಟರ್ ಬೆಡ್ರೂಮು. ಇದು ಈ ಕೆಳಗಡೆ ಏನು ಬೆಡ್ರೂಮ್ ಇದೆ ಅದೇ ಡಿಸೈನಲ್ಲಿದೆ ಮತ್ತು ಅದೇ ಸ್ಪೇಸಲ್ಲಿದೆ. ಸೊ ಅಲ್ಲಿ ಡಿಸೈನ್ಸ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಏನು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಸ್ಪೇಸಸ್ ಆಗ್ಬೋದು. ಇಲ್ಲಿ ಬಂದು ನಾವು ಥಿಂಗ್ಸ್ ಏನೇ ಇಟ್ಕೊಳ್ಳೋದಕ್ಕೂ ಒಂದು ಪ್ರಿಂಟರ್ ಮಾಡ್ಕೊಳ್ಳೋದಕ್ಕಾಗಲಿ, ಸಿಸ್ಟಮ್ ಇಲ್ಲಿ ಇಟ್ಕೊಂಡು ಪ್ರಿಂಟರ್ ತೊಗೊಳೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಒಂದು 5 ಅಡಿ ಓಡಾಡೋದಕ್ಕೆ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕಾಗಲಿ ತುಂಬ ವಿಶಾಲವಾಗಿದೆ. ಇಲ್ಲಿ ಬಂದರೆ ಬಟ್ಟೆಗಳು ಇಟ್ಕೊಳ್ಳೋದಕ್ಕೆ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಅದು ಅಷ್ಟೇ ಸಾಫ್ಟ್ ಕ್ಲೋಸಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲ ಸ್ಪೇಸ್ ಬಟ್ಟೆಗಳು ಇಟ್ಕೊಳ್ಳೋದಕ್ಕಾಗ್ಬೋದು. ಸೊ ಯೂಶಲಿ ಬಂದು ಎಲ್ಲರೂ ಬಂದು ಮೇಲ್ಗಡೆ ಸ್ಪೇಸ್ ಇರ್ತಾರೆ, ಬಟ್ ಇಲ್ಲಿ ನಮ್ಮದು ಕೆಳಗಡೆ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಇದು ಓಪನ್ ಮಾಡಿಕೊಂಡು ನಾವು ಇದನ್ನು ಕ್ಲೋಸ್ ಮಾಡ್ಕೋಬೋದು. ಮತ್ತು ಇಲ್ಲೂ ವಾಶ್ರೂಮು ಏನು ಕೆಳಗಡೆ ನಾವು ತೋರಿಸಿದ್ವಿ ಸೇಮ್ ಅದೇ ಥರನೇ ಇದೆ. ಸೊ ಸ್ಪೇಸಿಯಸ್ ಆಗಿರೋ ವಾಶ್ರೂಮ್ ಇದೆ.
ಇವತ್ತಿನ ಇದಕ್ಕೆ ಏನು ಬೇಕು ನಮಗೆ, 10 ವರ್ಷಕ್ಕೆ ಏನು ಬೇಕು, ಇವತ್ತಿಗೆ ಏನು ಬೇಕು ಎಲ್ಲನೂ ಯೋಚನೆ ಮಾಡಿ ಆ ಸೆಟಪ್ಪಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಡೂಪ್ಲೆಕ್ಸ್ ಹೌಸ್ಗೆ ಬಾಲ್ಕನಿ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನೋಡಿ ಒಂದು ಸ್ಪೇಸಿಯಸ್ ಆಗಿರ್ತಕ್ಕಂಥ ಬಾಲ್ಕನಿ ಕೊಟ್ಟಿದ್ದಾರೆ. ನಾವು ಹೊರಗಡೆಯಿಂದ ನಿಂತ್ಕೊಂಡು ನೋಡಿದ ತಕ್ಷಣ ನಾವೇನು ಕ್ಲೋಸ್ ಮಾಡ್ತೀವಿ ಆಗ ಇದು ಡೂಪ್ಲೆಕ್ಸ್ ಹೌಸ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಇಲ್ಲಿ ಬಾಲ್ಕನಿ ಬಿಟ್ಟಾಗ್ಲೇ ಈ ಏನೋ ಡೂಪ್ಲೆಕ್ಸ್ ಹೌಸ್ಗೊಂದು ಲುಕ್ ಅಂತ ಹೇಳ್ಬೋದು. ತುಂಬ ಮನೆಗಳೇನು ಅಂದರೆ ಕಂಪ್ಲೀಟ್ ಮುಚ್ಚಿಬಿಡ್ತಾರೆ, ಆದರೆ ನಿಮಗೆ ತುಂಬ ಲುಕ್ ಕಾಣಬೇಕಂತಂದಾಗ ಬಾಲ್ಕನಿನ ಸ್ಪೇಸ್ ಕೊಡಲೇಬೇಕು. ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಲೈಟಿಂಗ್ಸ್ ಹಾಕಿದಾಗ ಮೇಲ್ಗಡೆ ಗ್ಲಾಸ್ ಇರೋದ್ರಿಂದ ಸೊ ಈವ್ನಿಂಗ್ ಟೈಮಲ್ಲಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ ನಮಗೆ. ಜೊತೆಗೆ ಸೇಮ್ ಏನು ಮೇನ್ ಡೋರ್ ಇದೆ, ಮೇನ್ ಡೋರ್ ಕಾನ್ಸೆಪ್ಟಲ್ಲೇ ಈ ಡೋರನ್ನು ಮಾಡಿದ್ದಾರೆ. ಸೊ ಡಿಸೈನ್ಸ್ ಆಗ್ಬೋದು. ಈ ಮೇನ್ ಡೋರ್ಗೂ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಸ್ಪೇಸಿಯಸ್ ಆಗಿ ಕೊಟ್ಟಿರೋದ್ರಿಂದ ಸೊ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ಫ್ಲೋರಲ್ಲಿ ಇರ್ತಕ್ಕಂಥ ಮೇನ್ ಡೋರ್ಗೆ ಈ ಏನು ಕಟಿಂಗ್ಸ್ ಇದೆ ಅದನ್ನು ಡಬಲ್ ಕೊಟ್ಟಿದ್ದಾರೆ, ಇಲ್ಲಿ ಸಿಂಗಲ್ ಕಟಿಂಗ್ಸ್ ಕೊಟ್ಟಿದ್ದಾರೆ, ಇಲ್ಲಿ ರೌಂಡಿಂಗ್ ಮೋಲ್ಡ್ ಮಾಡಿದ್ದಾರೆ. ಸೊ ವರ್ಕ್ ವೈಸಲ್ಲಿ ಬಂದು ಕಾಂಪ್ರಮೈಸೇ ಆಗಿಲ್ಲ ಅವರು. ವರ್ಕ್ ವೈಸಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದನ್ನು ತುಂಬ ರೀಸನಬಲ್ ಪ್ರೈಸಲ್ಲಿ ಏನು ಮಾರ್ಕೆಟಲ್ಲಿ ಇವತ್ತು ನಡೀತಾ ಇದೆ ಪ್ರೈಸು, ನೀವು 10 ಕಡೆ ವಿಚಾರಿಸ್ಕೊಂಡ್ರು ನಾವು ತುಂಬ ಕಡೆ ವಿಚಾರ ಮಾಡಿದ್ದೀನಿ, ತುಂಬ ಕಡೆ ವಿಚಾರಿಸಿದ್ದೀನಿ, ಗೂಗಲಲ್ಲಿ ಚೆಕ್ ಮಾಡಿದ್ದೀನಿ, ಯೂಟ್ಯೂಬ್ಸಲ್ಲಿ ನಾನು ರಿವ್ಯೂಗಳನ್ನ ನೋಡಿದ್ದೀನಿ. ಎಲ್ಲ ಕಡೆ ರಿವ್ಯೂ ಮಾಡಿ ಫೈನಲಿ ನಾನು ಸ್ಕೈಲೈನ್ DCS ಕನ್ಸ್ಟ್ರಕ್ಷನ್ ಕಂಪ್ನಿನ ವಿಸಿಟ್ ಮಾಡಿದಾಗ ನಮಗೆ ತುಂಬ ಅಫೋರ್ಡಬಲ್ ಪ್ರೈಸ್ ಅಂತ ಅನಿಸ್ತು. ಹಾಗಾಗಿ ಅವ್ರನ್ನ ನಾವು ಚೂಸ್ ಮಾಡಿದ್ವಿ. ಇವತ್ತೇನು ಅವ್ರು ಚೂಸ್ ಮಾಡಿ ನಮ್ಮ ಮನೇನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅವ್ರದ್ದು ವರ್ಕ್ ಏನಿದೆ, ಅವ್ರದ್ದು ಇಂಟೀರಿಯರ್ ಆಗ್ಬೋದು, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ನಮಗಿದೆ. ನಾವು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಬಂದ್ವಿ. ಈಗ ಸೆಕೆಂಡ್ ಫ್ಲೋರ್ನ ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ಗೆ ನಾವು ಜಸ್ಟ್ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಕತ್ತೆ ಎತ್ತಿದ ತಕ್ಷಣ ಸುಮ್ಮನೆ ಹೈಲೈಟ್ ಆಗಿ ಕಾಣ್ತಕ್ಕಂಥದ್ದು ಅಲ್ಲಿ ಒಂದು ಆಗಿರ್ತಕ್ಕಂಥ ಒಂದು ಫೋಟೋ. ಆ ಫೋಟೋ ಬಂದು 8 ಅಡಿಯಿಂದ 5 ಅಡಿಗೆ 8 ಅಡಿ ಇದೆ. ಅದನ್ನು ಕಲ್ಲು ಕಟ್ಟಿಂಗ್ ಮಾಡಿ ಇಲ್ಲಿಗೆ ಆ ಫೋಟೋನ ಪ್ಲೇಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಸ್ಕೈಲೈನ್ ಕಂಪ್ನಿ ಏನು ಆರ್ಕಿಟೆಕ್ಟ್ ಇದ್ದಾರೆ ಅವ್ರು ನಮಗೆ ಇದು ಮಾಡಿದಾಗ ನಾವು ಒಂದು 3Dನಲ್ಲಿ ನಮ್ಗೆ ತೋರಿಸಿ ಅಂತ ಹೇಳಿದ್ವಿ. ಆ 3Dನಲ್ಲಿ ತೋರಿಸಿದ ತಕ್ಷಣ ನಮಗೆ ಭಾಳ ಖುಷಿ ಆಯಿತು. ಅಲ್ಲಿಗೆ 2-3 ಫೋಟೋ ಕೊಟ್ಟಿದ್ರು. ಆದರೆ ಈ ಮುಖ ಏನು ಬಂದಿದೆ ಅದು ನಮಗೆ ತುಂಬ ಇಷ್ಟ ಆಯಿತು. ಅದ್ರ ಮೇಲೆ ನವಿಲ್ಗರಿ ಅಂತ ಡಿಸೈನ್ ಮಾಡಿರ್ತಕ್ಕಂಥದ್ದು ಭಾಳ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ನಾವು ಚೂಸ್ ಮಾಡ್ಕೊಂಡ್ವಿ. ಮತ್ತು ಲೈಟಿಂಗ್ಸು ಅಷ್ಟೇ. ಇಲ್ಲಿ ಟಾಪ್ ಫ್ಲೋರಲ್ಲಿ ಲೈಟಿಂಗ್ಸ್ ನಿಮಗೆ ನಾವು 3-4 ಡಿಸೈನ್ಸ್ನ ನಾವೇ ಸೆಲೆಕ್ಟ್ ಮಾಡಿದ್ವಿ. ಬಟ್ ನಾವೇನು ಸೆಲೆಕ್ಟ್ ಮಾಡಿದ್ವಿ ಅದಕ್ಕಿಂತ ಅವ್ರು ಬಂದು ನಮಗೆ ತೋರಿಸಿದಾಗ ಈ ಲೈಟಿಂಗ್ ನಮ್ಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಈ ಲೈಟನ್ನು ನಾವು ಹಾಕ್ಸ್ಕೊಂಡಿದ್ವಿ. ಸೊ ಈ ಸ್ಟೆಪ್ಪು ಮೇಲೆ ಹತ್ತಿಬಿಟ್ಟು ನಾವು ಜಸ್ಟ್ ರೈಟ್ ತಿರ್ಕೊಂಡ ತಕ್ಷಣ ಏನಿದು ಪ್ಲೈನ್ ಗೋಡೆ ಇದೆ. ಪ್ಲೈನ್ ಗೋಡೆಯಲ್ಲಿ ಈ 3 ಫೋಟೋಸ್ನ ಅವರೇನೇ ಹೇಳಿದರು, ಇಲ್ಲಿ ಈ ಥರ ಒಂದು ಫ್ಯಾಮಿಲಿ ಫೋಟೋಸ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಇದು ಕಂಜೆಸ್ಟೆಡ್ ಏನಿಲ್ಲ. ಇಲ್ಲಿ ಬಂದ್ರೂ ನಮಗೆ ಆಲ್ಮೋಸ್ಟ್ 5 ಅಡಿ ನಮಗೆ ಸ್ಪೇಸ್ ಇದೆ. ಸೊ ಈ ರೂಮ್ ಬಂದು ನಮಗೆ ಏನು ಈವ್ನಿಂಗ್ ಟೈಮು ಸ್ಪೇಸಿಯಸ್ ಆಗಿ ಏನೋ ಸ್ನ್ಯಾಕ್ಸ್ ತಿನ್ನೋದಕ್ಕೆ, ಸ್ನೇಹಿತರು ಬಂದಾಗ ಕೂತ್ಕೊಳ್ಳೋದಕ್ಕೆ, ಒಂದು ವಿಶ್ರಾಂತಿ ತೊಗೊಳೋದಕ್ಕೆ, ಮತ್ತು ಮಕ್ಕಳುಗಳು ಈವ್ನಿಂಗ್ ಟೈಮ್ ಆಟ ಆಡೋದಕ್ಕೆ ಅಂತೇಳಿ ಇಲ್ಲಿ ಸ್ಲೈಡ್ ಔಟ್ ಕೊಟ್ಟಿದ್ದಾರೆ. ಯಾಕಂದರೆ ಇದು ತುಂಬ ಹೈಟ್ ಇರೋದ್ರಿಂದ ಮನೆ. ಸೊ ಈವ್ನಿಂಗ್ ಟೈಮು ಈ ಗ್ಲಾಸ್ ಒಂದನ್ನು ಸ್ಲೈಡ್ ಇದು ಎಲ್ಲ ಇಡೀ ಎಂಟೈರ್ ಮನೆಗೆ ಇದೊಂದೇ ಸ್ಲೈಡ್ ಗ್ಲಾಸ್. ಯಾಕಂದರೆ ನೈಟ್ ಟೈಮ್ ನಾವು ಈ ಸ್ಲೈಡ್ ತೊಗೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ. ಸೊ ಮಕ್ಕಳುಗಳು ನೈಟ್ ಟೈಮ್ ಇಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ನಾವೆಲ್ಲ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಆಟೆ ಹೊಡೆಯೋದಕ್ಕೆ, ಮಕ್ಕಳುಗಳು ಕೂತ್ಕೊಂಡು ಮಾತಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಅದ್ರ ಜೊತೆಗೆ ನಮಗೆ ಬುಕ್ಸ್ಗಳಿದೆ. ಸೊ ಬುಕ್ಸ್ಗಳು ಇಟ್ಕೊಳ್ಳೋದಕ್ಕೆ ಅಂತಲೇ ಒಂದು ಸ್ಪೇಸ್ ಮಾಡಿದ್ದಾರೆ. ಇದರಲ್ಲಿ ತುಂಬ ಇಲ್ಲಿ ನೋಡಿ ಹೊಸ ಹಳೆ ಬುಕ್ಸ್ಗಳಾಗ್ಬೋದು ಎಲ್ಲ ಇದೆ. ಸೊ ಫ್ರೀ ಟೈಮಲ್ಲಿ ಬಂದು ನಾವು ಕೂತ್ಕೊಂಡು ಬುಕ್ಸ್ ಓದೋದಕ್ಕೂ ಒಳ್ಳೆ ಸ್ಪೇಸಿಯಸ್ ಆಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಈ ರೂಮಲ್ಲೂ ನಮಗೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೆಕೆಂಡ್ ಫ್ಲೋರ್ ಇಲ್ಲೊಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲ ಇನ್ನು ಇದನ್ನು ಯೂಸ್ ಮಾಡೋದಿಲ್ಲ, ಇದು ವಾಷಿಂಗ್ ಮಿಷಿನ್ಗೋಸ್ಕರ ಅಂತಲೇ ಈ ವಾಶ್ರೂಮ್ ಇಟ್ಕೊಂಡಿದ್ದೀವಿ. ಪ್ರತಿ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ನಿಮಗೆ ಗೊತ್ತಿರ್ಬೋದು, ಬರ್ತಾ ಇರುತ್ತೆ, ಆ್ಯನಿವರ್ಸರಿ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಹೊರಗಡೆ ಹೋಗ್ತಾ ಇರ್ತೀವಿ. ಹೊರಗಡೆ ಹೋಗಿ ಕೇಕ್ ಕಟ್ಟಿಂಗ್ ಮಾಡೋದಕ್ಕೋಸ್ಕರ, ಇನ್ನೊಂದಕ್ಕೋಸ್ಕರ ಅಂತೇಳಿ. ಸೊ ಇಲ್ಲಿ ಹಾಗಲ್ಲ. ಇಲ್ಲಿ ಇವರು ಟಾಪ್ ಫ್ಲೋರಲ್ಲಿ ಸ್ಕೈಲೈನ್ ಕಂಪ್ನಿಯವರು ಇಲ್ಲಿ ಒಂದು ಕೂತ್ಕೊಳ್ಳೋಕ್ಕೋಸ್ಕರ ಒಂದು ಈಸಿಯಾಗಿ ಆರಾಮಾಗಿ ಒಂದು 10 ಜನ ಸ್ಪೇಸಿಯಸ್ ಆಗಿ ಕೂತ್ಕೋಬೋದು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಕಟ್ಟಿಂಗ್ಸ್ ಕೊಟ್ಟು ಅದ್ರ ಮೇಲೆ ಗ್ಲಾಸ್ ಹಾಕಿದ್ದಾರೆ. ಇಲ್ಲೂ ಅಷ್ಟೇ ಆರಾಮಾಗಿ ಚೇರ್ ಹಾಕೊಂಡು ಕೂತ್ಕೋಬೋದು, ಇಲ್ಲ ಕೆಳಗಡೆ ಕೂತ್ಕೋಬೋದು. ಒಂದು ಬರ್ತಡೇ ಆಗ್ಬೋದು, ಒಂದು ಆ್ಯನಿವರ್ಸರಿ ಆಗ್ಬೋದು, ಒಂದು ಹೊಸ ವರ್ಷ ಆಗ್ಬೋದು, ಒಂದು ಹಬ್ಬ ಆಗ್ಬೋದು, ಇಲ್ಲಿ ಕೂತ್ಕೊಂಡು ಒಂದು ಗೆಟ್ ಟುಗೆದರ್ ಮಾಡೋದಕ್ಕೆ, ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಕೂತ್ಕೊಂಡು ಒಂದು ಗೆಟ್ ಟುಗೆದರ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ನ ಮಾಡ್ಕೊಂಡಿದ್ದಾರೆ. ಇಲ್ಲೇ ಹ್ಯಾಂಡ್ ವಾಶ್ ಅಲ್ಲೇ ಸ್ಪೇಸ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನಿಮ್ಗೆ ಗೊತ್ತಿರೋದು ಕೂತ್ಕೊಂಡು ಬಟ್ಟೆ ಒಗೆಯೋದಕ್ಕೋಸ್ಕರ ಒಂದು ಕಲ್ಲು ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಇಲ್ಲೇನು ಕಾಣ್ತಾ ಇದೆ ನಿಮಗೆ ಗ್ಲಾಸು, ಆ ಗ್ಲಾಸ್ ಬಂದು ಡೈರೆಕ್ಟ್ ಸೂರ್ಯನ ಬೆಳಕು ಬಂದು ನಮಗೆ ಹಾಲ್ಗೆ ಹೋಗುತ್ತೆ. ಡೈರೆಕ್ಟ್ ಸೂರ್ಯನ ಬೆಳಕು ಹಾಲ್ಗೆ ಹೋಗುತ್ತೆ. ಸೊ ಬೆಳಗ್ಗೆ ಟೈಮು ನಾವು ಯಾವುದೇ ಲೈಟ್ ಹಾಕಬೇಕಾದ ಅವಶ್ಯಕತೆ ಇರೋದಿಲ್ಲ. ಸೊ ಟಿಲ್ 5 ಗಂಟೆವರೆಗೂ ನಮಗೆ ಈವ್ನಿಂಗ್ 5 ಗಂಟೆ 5:15ವರೆಗೂ ನಮಗೆ ಮೇಲ್ಗಡೆಯಿಂದ ಸೂರ್ಯನ ಬೆಳಕೇನು ಬರುತ್ತೆ ಅದೇ ಮನೆ ಒಳಗಡೆ ಬೀಳುತ್ತೆ.
ಸೊ ವಿಶಾಲವಾದ ಸ್ಪೇಸ್ ಇದೆ. ಜೊತೆಗೆ ಗಿಡಗಳು ಇಟ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು 3 ಅಡಿ ಸ್ಪೇಸ್ ಮಾಡಿದ್ದಾರೆ. ನಾವೇನು ಇಲ್ಲಿ ಗಿಡಗಳನ್ನ ಇಟ್ಕೊಂಡು ಸೊ ಇದು ಹೊರಗಡೆಯಿಂದ ನೋಡಿದ್ರು ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ಏನು ನೀರು ಬರುತ್ತೆ ಆ ನೀರೆಲ್ಲ ಕಂಪ್ಲೀಟಾಗಿ ಒಂದೇ ಒಂದು ಡ್ರಾಪನ್ನು ಅಲ್ಲಿ ನಿಂತ್ಕೊಳ್ಳೋ ಥರ ಅದು ಇಲ್ಲಿ ಪಾಸ್ ಆಗೋದಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಇದೆಲ್ಲ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಗ್ರಾನೈಟ್ ಕಲ್ಲು. ಇದನ್ನು ಹೇಗೆ ಅಂತ ಹೇಳಿದ್ರೆ ಏನು ನಮ್ಮಲ್ಲಿ ಉಳಿದಿರ್ತಕ್ಕಂಥ ಕಲ್ಲನ್ನ ಒಂದು ಚೂರು ವೇಸ್ಟ್ ಮಾಡ್ದಂಗೆ ಅದನ್ನು ತೊಗೊಂಡೋಗಿ ಥ್ರೋ ಮಾಡ್ದಂಗೆ ಅದರಲ್ಲಿ ಕಸದಿಂದ ರಸ ಅಂತ ಹೇಳ್ತಾರೆ ಆ ಥರ ಇಲ್ಲಿ ನಮಗೆ ಅದನ್ನೆಲ್ಲ ಇಲ್ಲಿ ಏನೋ ಪ್ಲೇಸ್ ಮಾಡಿ ಕೂತ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಕೂತ್ಕೊಂಡ್ರೆ ಸೊ ಈವ್ನಿಂಗ್ ಟೈಮು ಕಾಫಿ ಕುಡಿಯೋದಕ್ಕೆ ವಿಶಾಲವಾಗಿ ನೋಡಿ, ನಾನು ಇಲ್ಲಿ ಕೂತಿದ್ದೀನಿ, ನನ್ನ ಪಕ್ಕ ಇಬ್ಬರು, ಇಲ್ಲಿಬ್ಬರು, ಅಲ್ಲಿಬ್ಬರು. ಸೊ 8ರಿಂದ 10 ಜನ ಆರಾಮಾಗಿ ಸ್ಪೇಸಸ್ ಆಗಿ ಕೂತ್ಕೋಬೋದು. ಹಾಗೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಕಲ್ಲು. ಈ ಕಲ್ಲೂ ಅಷ್ಟೇ ಏನು ಸ್ಟಾರ್ ಕಲ್ಲು ಕಾಣಿಸ್ತಾ ಇದೆ ನಿಮಗೆ. ಇದನ್ನು ನಾವು ರಾಜಸ್ಥಾನದಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ನಾವೇನು ಕಲ್ಲು ಎಲ್ಲ ತಂದ್ವಿ ಆವಾಗ ರಾಜಸ್ಥಾನದಿಂದ ಈ ಕಲ್ಲನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡ್ವಿ. ಸೊ ನೈಟ್ ಬಂದು ಈ ಕಲ್ಲು ಬಂದು ಲೈಟಿಂಗ್ಸ್ಗೆ ಇದು ತುಂಬ ಚೆನ್ನಾಗಿ ಶೈ ಆಗುತ್ತೆ ನೈಟ್ ಟೈಮ್ಗೆ. ಸೊ ಇಲ್ಲಿ ಬಂದು ನೋಡಿ, ನೈಟ್ ಪಾರ್ಟಿ ಟೈಮಲ್ಲಿ ಮಕ್ಕಳುಗಳು ಓಡಾಡ್ತಾ ಇರ್ತಾರೆ, ಇಲ್ಲಿ ಇದಾಗಬಾರ್ದು, ಸ್ಕಿಡ್ ಆಗಬಾರ್ದು ಅಂತೇಳಿ ಇಲ್ಲೂ ಅಷ್ಟೇ ಲಪೋದ್ರ ಕಲ್ಲನ್ನ ಯೂಸ್ ಮಾಡಿದ್ದಾರೆ ಈ ಸ್ಪೇಸ್ಗೆ. ಸೊ ಟೈಲ್ಸ್ ಯೂಸ್ ಮಾಡಿಲ್ಲ. ಇಲ್ಲಿಗೆ ಬಂದು ವುಡನ್. ಸೊ ನೈಟ್ ಟೈಮಲ್ಲಿ ಇದು ವುಡನ್ ತುಂಬ ಚೆನ್ನಾಗಿ ಲೈಟ್ಗೆ ಇನ್ನೂ ಶೈ ಕಾಣುತ್ತೆ ಅಂತೇಳಿ ವುಡನ್ನ ಯೂಸ್ ಮಾಡಿದ್ದಾರೆ. ಸೊ ನಾವು ತುಂಬ ಖುಷಿಯಾಗಿದ್ದೀವಿ. ಸೊ ಸ್ಕೈಲೈನ್ DCS ಕಂಪ್ನಿಯವರು ನಮಗೇನು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ, ಇಂಟೀರಿಯರ್ ಮಾಡಿಕೊಟ್ಟಿದ್ದಾರೆ, ಅವ್ರು ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಆಗಿರ್ಬೋದು, ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತುಂಬ ಖುಷಿ ಇದೆ. ಪ್ರತಿಯೊಬ್ಬರು ನಮ್ಮ ಮನೆಗೆ ಬರ್ತಕ್ಕಂಥವ್ರು ಒಂದೇ ಮಾತು ಹೇಳೋದು, ಎಲ್ಲೂ ಒಂದು ಅಡಿನೂ ವೇಸ್ಟ್ ಮಾಡ್ದಂಗೆ ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ನೀವು ಕಟ್ಸ್ಕೊಂಡಿದ್ದೀರ ಮನೆ. ಸೊ ಈ ಚಿಕ್ಕ ವಯಸ್ಸಲ್ಲಿ ನೀವು ಕಟ್ಟಿದ್ರು ತುಂಬ ಚೆನ್ನಾಗಿ ಕಟ್ಟಿದ್ದೀರಾ ಅಂತ ಹೇಳ್ತಾರೆ. ನಮ್ಗೆ ಭಾಳ ಖುಷಿ ಇದೆ. ಸೊ ಸ್ಕೈಲೈನ್ DCS ಕಂಪ್ನಿಯವ್ರನ್ನ ನಾನು ಖಂಡಿತವಾಗಿ ಹಾರ್ಟ್ಲಿ ನಾನು ರೆಫರ್ ಮಾಡ್ತೀನಿ. ನೀವು ಯಾರೇ ಇದ್ರೂ ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನೇ ಸಲಹೆ ಬೇಕಾದ್ರೂ, ಏನೇ ಇದ್ರೂ ಓಪನ್ ಅಪ್ ಆಗಿ ಅವ್ರನ್ನ ನೀವು ಕ್ವಶನ್ಸ್ ಕೇಳಿ, ಖಂಡಿತವಾಗ್ಲೂ ಅವ್ರು ಸಲಹೆ ಕೊಡ್ತಾರೆ. ತುಂಬ ಏನೋ ಫ್ರೆಂಡ್ಲಿಯಾಗಿ ನಮಗೆ ಕೆಲಸ ಮುಗಿಸ್ಕೊಡ್ತಾರೆ. ಈಗ ಗೊತ್ತಿರ್ಬೋದು ಎಲ್ಲ ಕಡೆಯೂ ಏನೋ ಮೋಸಗಳು ಜಾಸ್ತಿ, ಹೇಳೋದೊಂದು ಮಾಡೋದೊಂದು. ಆದರೆ ನಮ್ಮ ಮನೆ ನಾವು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇವತ್ತು ನಮ್ಮ ಮನೆ ಕನ್ಸ್ಟ್ರಕ್ಷನ್ ಆಗಿ ಆಲ್ಮೋಸ್ಟ್ 1.5 ಇಂದ 2 ವರ್ಷ ಆಗ್ತಾ ಬಂತು. ಆದರೆ ಇವತ್ತುವರೆಗೂ ಅವರು ನಮ್ಮ ಏನೋ ಮನೆ ಕುಟುಂಬದಲ್ಲಿ ಒಬ್ಬರು ಸದಸ್ಯರು ಅನ್ನೋ ಥರ ಇದೆ ಹೊರತು ನಮಗೆ ಎಲ್ಲೂ ಅವ್ರ ಕಡೆಯಿಂದ ನಮಗೆ ಏನೋ ಒಂದು ತೊಂದರೆ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಆಗಿಲ್ಲ. ಸೊ ಈ ಮಾತು ಹೇಳಿ ನಾನು ಮುಗಿಸ್ತೀನಿ. ನಮಸ್ಕಾರ.